ಸೊ ಹಲೋ ಗೈಸ್, ಇವತ್ತು ನಾವು IUPAC ನಾಮಿನ್ಕ್ಲೇಚರನ್ನು ಹೇಗೆ ಮಾಡೋದು. ಸೊ ನಿಮಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ, ಯಾವುದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ಕೊಡಬೇಕು. ಸೊ ಒಂದು ಶಾರ್ಟ್ ವಿಡಿಯೋ ಅಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹೌ ಯು ಆರ್ ಗೋಯಿಂಗ್ ಟು ನೇಮ್ ಯುವರ್ ಪರ್ಟಿಕ್ಯುಲರ್ ಕಾಂಪೌಂಡ್. ಓಕೆ, ಸೊ ನಾನು ಏನು ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, you already have a basic idea that alcohol group idre OH group idre you're going to call it as alcohol, carboxylic acid group idre you're going to call it as COOH, like ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಗೊತ್ತಿರುತ್ತೆ. ಅಮೈಡ್ಗೆ ಸಿ ಡಬಲ್ ಎಲ್ಲ ಫಂಕ್ಷನಲ್ ಗ್ರೂಪ್ ಐಡಿಯಾ ಇದೆ, ಮತ್ತು ಪ್ರಿಫಿಕ್ಸ್ ಸಫಿಕ್ಸ್ ಅಲ್ಲಿ ಏನು ಯೂಸ್ ಮಾಡ್ತೀರೋ ಅನ್ನೋದು ಐಡಿಯಾ ಇದೆ. ಬಟ್ ನೇಮಿಂಗ್ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಹಂಗಾಗಿ ನಾನು ಇವತ್ತು ನೇಮಿಂಗ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡ್ತೀನಿ, ಆಯಿತಾ. ಸೊ ಫಸ್ಟ್ ಥಿಂಗ್, IUPAC ನಾಮನ್ಕ್ಲೇಚರಲ್ಲಿ ಫಸ್ಟ್ ಥಿಂಗ್ ಏನು ಮಾಡಬೇಕು, ನಾವು ಲಾಂಗೆಸ್ಟ್ ಚೈನ್ನ ನಾವು ಹುಡುಕ್ಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಬೇಕಾಗತ್ತೆ, ಲಾಂಗೆಸ್ಟ್ ಚೈನನ್ನು ಹುಡುಕ್ಬೇಕಾಗತ್ತೆ. ಯಾವುದು ಲಾಂಗೆಸ್ಟ್ ಚೈನ್ ಇರುತ್ತೆ ಅದನ್ನು ಹುಡುಕ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಪ್ರಿಯಾರಿಟಿ ಕೊಡಬೇಕಾಗುತ್ತೆ. ಸೊ ಪ್ರಿಯಾರಿಟಿ ಯಾವುದು ಕೊಡಬೇಕು, ಫಂಕ್ಷನಲ್ ಗ್ರೂಪ್ ಪ್ರಿಯಾರಿಟಿ ಕೊಡಬೇಕು. ಫಂಕ್ಷನಲ್ ಗ್ರೂಪ್ಗೆ ನಾವು ಪ್ರಿಯಾರಿಟಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದು ಏನು ಬರುತ್ತೆ, ಸಬ್ಸ್ಟಿಟ್ಯೂಯೆಂಟ್ ಇರುತ್ತೆ. ಅದಕ್ಕೆ ನಾವು ಲೋಯೆಸ್ಟ್ ನಂಬರನ್ನು ಕೊಡಬೇಕಾಗುತ್ತೆ. ಲೋಯೆಸ್ಟ್ ನಂಬರ್ ಕೊಡಬೇಕಾಗುತ್ತೆ ಸಬ್ಸ್ಟಿಟ್ಯೂಯೆಂಟ್ಗೆ ನಾವು. ಅದಾದಮೇಲೆ ಏನು ಬರುತ್ತೆ, ನಾನು ಮೋರ್ ದೆನ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂತ ತಿಳ್ಕೊಳ್ಳಿ, 2 ಸಬ್ಸ್ಟಿಟ್ಯೂಯೆಂಟ್ ನಿಮ್ಮ ಹತ್ರ ಇತ್ತು. ಸೊ ಅಲ್ಲಿ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಲ್ಫಾಬೆಟಿಕಲ್ ಆರ್ಡರ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಮೀಥೇನ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು, ಈಥೇನ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು. ಫಸ್ಟ್ ಬರುತ್ತಲ್ಲ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ, ದೆನ್ ಎಮ್ ಬರುತ್ತೆ. ಸೊ ಹಂಗಾಗಿ ಈಥೇನ್ಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಏನು, ಆಲ್ಫಾಬೆಟಿಕಲ್ ಆರ್ಡರ್. ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಲೈಕ್ ನಿಮ್ಮ ಹತ್ರ ಏನಿದೆ, ಡೈಮಿಥೈಲ್ ಇದೆ, ನೆಕ್ಸ್ಟ್ ಇಲ್ಲೇನಿದೆ, ಬರೀ ಈಥೈಲ್ ಇದೆ. ಓಕೆ, ಸೊ ಈಥೈಲ್ ಅಂತ ಹೇಳಬೇಕು, ಈಥೈಲ್ ಅಂತ ಹೇಳಬೇಕು, ಮೀಥೇನ್ ಅಂತ ಹೇಳಂಗಿಲ್ಲ. ಓಕೆನಾ. ಸೊ ಡೈಮಿಥೈಲ್ ಇದ್ರೆ ಡಿ ಫಸ್ಟ್ ಬರುತ್ತೆ, ಸೆಕೆಂಡ್ ಬರುತ್ತೆ. ಸೊ ಹಂಗಾಗಿ ಡಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ ಅಂದರೆ ಅದು ರಾಂಗ್ ಆಗುತ್ತೆ. ಓಕೆನಾ. ಸೊ ಡೈ, ಟ್ರೈ, ಟೆಟ್ರಾ ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ನಾವು ಸಬ್ಸ್ಟಿಟ್ಯೂಯೆಂಟ್ ಏನಿದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಮ್ ಇದೆ, ಇಲ್ಲಿ ಇದೆ. ಸೊ ಇದನ್ನು ಯಾವತ್ತಿಗೂ ಕನ್ಸಿಡರ್ ಮಾಡಬಾರ್ದು, ಇದನ್ನು ಹೈಲೈಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಡಿ. ಓಕೆ, ಈ ಡಿನ ನಾವು ಯಾವತ್ತು ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಒಂದು ಫಾರ್ಮುಲಾ ನಾವೇ ತಯಾರು ಮಾಡಿದ್ದೀನಿ. ಏನು ಹೇಳ್ತೀರಾ, ಫಸ್ಟು ಪ್ರಿಫಿಕ್ಸ್ ಆಫ್ ಸಬ್ಸ್ಟಿಟ್ಯೂಯೆಂಟ್, ಈಗ ಹೇಳಿದ್ನಲ್ಲ, ಮೀಥೈಲ್, ಈಥೈಲ್. ಓಕೆ, ಅದನ್ನು ಮಾಡಬೇಕು. ನೆಕ್ಸ್ಟ್ ವರ್ಡ್ ರೂಟ್ ಅಂತ ಕರಿತೀವಿ, ವರ್ಡ್ ರೂಟ್. ಓಕೆ, ವರ್ಡ್ ರೂಟ್. ಸೊ ಫಾರ್ ಎಕ್ಸಾಂಪಲ್ 3 ಕಾರ್ಬನ್ ಇದ್ರೆ ಏನಂತ ಕರಿತೀವಿ, ಪ್ರೋಪೇನ್. ಓಕೆ, ಪ್ರೋಪೇನ್. 2 ಇದ್ರೆ ಏನಂತ ಕರಿತೀವಿ, ಈಥೇನ್. ಓಕೆ, ಸೊ ಈತ್. ಸೊ ಅದನ್ನು ವಿ ಆರ್ ಗೋಯಿಂಗ್ ಟು ಫೈಂಡ್ ಇಟ್ ಔಟ್. ಓಕೆ, ಸೊ ಅದಾದಮೇಲೆ ಸಫಿಕ್ಸ್, ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆಸಿಡ್ ಏನೇನಿದ್ರೆ ಅದಕ್ಕೆ ನಾವು ಸಫಿಕ್ಸ್ ಕೊಟ್ಕೊತಾ ಹೋಗ್ತೀವಿ. ಸೊ ಇಷ್ಟನ್ನ ನೀವು ಜ್ಞಾಪಕ ಇಟ್ಕೊಬಿಟ್ರೆ ಯು ಕ್ಯಾನ್ ಈಸಿಲಿ ನೇಮ್ ಎನಿ ಆಫ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟರು ಇಷ್ಟನ್ನು ಜ್ಞಾಪಕ ಇಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ write the IUPAC nomenclature. So JEE mains ಅಲ್ಲಿ you can have JEE advance ಅಲ್ಲಿ you can have 1 or 2 questions. CET ಅಲ್ಲಿ 1 or 2 questions ಬರುತ್ತೆ. NEET ಅಲ್ಲಿ 1 question ಕಂಪಲ್ಸರಿ ಇರುತ್ತೆ, 1+1. ಸೊ 1 ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಫ್ ಯು ಸ್ಪೆಂಡ್ ಜಸ್ಟ್ 10 minutes ಯು ಕ್ಯಾನ್ ಗೆಟ್ 1 mark. ಓಕೆ, ಸೊ ನಾವು 1 ಅಲ್ಲ 2 ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಓಕೆನಾ. ಎಕ್ಸಾಂಪಲ್ ಮುಖಾಂತರ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, I am going to write a structure. 1 2 3 4 5 6 7 8 9. ಓಕೆ, ಇಲ್ಲಿ ಏನು ಮಾಡ್ತೀನಿ ನಾನು, 2 ಈ ಥರ ಕೊಡ್ತೀನಿ, ಆಯಿತಾ. ಸೊ ಈ ಥರ ಕಾಂಪೌಂಡ್ ನಾನು ಕೊಟ್ಟಾಗ ಏನು ಮಾಡ್ತೀರಾ ನೀವು, ಸೊ ಇಲ್ಲೊಂದು ಯಾವುದೋ ನಾನು ಇನ್ನೊಂದು ಏನು ಮಾಡ್ತೀನಿ, ಒಂದು ಕಾರ್ಬನ್ ಬಿಟ್ಟು ಇಲ್ಲೊಂದು ಹಾಕಿರ್ತೀನಿ, ಅದಾದಮೇಲೆ ಇಲ್ಲೊಂದು ಹಾಕ್ತೀನಿ. ಓಕೆ, ಸೊ ಈ ಥರ ನಾನು ಕೊಟ್ಟೆ. ಸೊ ಆಲ್ ಆಫ್ ಎ ಸಡನ್ ನೀವು ಎಕ್ಸಾಮ್ ಟೆನ್ಷನಲ್ಲಿ ಇರಬೇಕಾದ್ರೆ ಏನು ಮಾಡ್ತೀರಿ, ಈ ಕಡೆಯಿಂದ ಎಲ್ಲೋ ಒಂದು ಕಡೆ, ಈ ಕಡೆ
ಇಂದ ನಂಬರಿಂಗ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈ ಕಡೆಯಿಂದ ಕೊಟ್ಟರೆ ಏನಾಗುತ್ತೆ, 1 2 3 4 5 6 7 8 9 ಇದಕ್ಕೆ ತುಂಬ ನಂಬರ್ ಜಾಸ್ತಿ ಬರುತ್ತೆ. ಸೊ ಈ ಕಡೆಯಿಂದ ಕೊಡೋಣ 1 2 3 4 5 6 7 8 9 10 ಅಂತ ತಗೊಳ್ಳಿ. ಓಕೆ, ಸೊ ಈ ಕಡೆಯಿಂದ ನಂಬರಿಂಗ್ ಕೊಡಿ 1 2 3 4 5 6 7 8. ಓಕೆ, ಸೊ ಇದನ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಓಕೆನಾ, 8 9 10. ಓಕೆನಾ, ಸೊ ಎರಡು ಥರ ನಾವು ಮಾಡಿದ್ದೇವೆ. ಸೊ ಇನ್ನೊಂದು ಏನು ಕೊಡ್ಬೋದು ಇಲ್ಲಿ, ಪೇರೆಂಟ್ ಚೈನ್. ನಾವು ಫಸ್ಟ್ ಏನು ಮಾಡಬೇಕು, ನಾವು ಫಸ್ಟು ಕೆಲಸ ಏನು ಮಾಡಬೇಕು, ನಾವು ಪೇರೆಂಟ್ ಚೈನನ್ನು ಹುಡುಕಬೇಕು. ಪೇರೆಂಟ್ ಚೈನ್. ಸೊ ಪೇರೆಂಟ್ ಚೈನ್ ಹುಡುಕ್ಬೇಕಾದ್ರೆ ಏನು ಮಾಡ್ಬೇಕು ನಾವು, ಲಾಂಗೆಸ್ಟ್ ಚೈನ್ ಅದೇ ಅಲ್ವಾ ಪೇರೆಂಟ್ ಚೈನ್, ಲಾಂಗೆಸ್ಟ್ ನಾವೆಲ್ಲಿ ಹುಡುಕ್ಬೇಕು. ಸೊ ಈಗ ಈ ಕಡೆನೂ 10 ಬಂದಿದೆ, ಈ ಕಡೆನೂ 10 ಬಂದಿದೆ ಅಲ್ವಾ. ಸೊ ನಾವೇನು ಮಾಡೋಣ, ಈಗೆಲ್ಲ ನಂಬರನ್ನು ನಾನು ಅಳಿಸ್ತಾ ಇದ್ದೀನಿ ಆಯಿತಾ. ಸೊ ಈ ಕಡೆಯಿಂದ ನೇಮಿಂಗ್ ಮಾಡೋಣ. ಸೊ ಇದೇ ಸ್ಟ್ರಕ್ಚರ್ನ ನಾನು ಇನ್ನೊಂದು ಸತಿ ಬರೀತೀನಿ. ಓಕೆ, ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್, ಇಲ್ಲಿ ಇಲ್ಲಿ ಇಲ್ಲಿ. ಓಕೆನಾ, ಸೊ ಇಲ್ಲಿ ಈ ಕಡೆಯಿಂದ ನೇಮಿಂಗ್ ಮಾಡ್ತೀನಿ. 1 2 3 4 5 6 7 8 9. ಓಕೆ, ಇಲ್ಲಿ ಏನು ಮಾಡ್ತೀನಿ ನಾನು, ಸ್ಟ್ರೈಟ್ 1 2 3 4 5 6 7 8 9. ಯಾವುದು ಜಾಸ್ತಿ ಬರ್ತಿದೆ, 1 2 3 4 5 6 7 8 9. ಓಕೆ, 1 2 3 4 5 6 7 8 9. ಓಕೆ, 9 ಅಂತ ಮಾತ್ರ ತಿಳ್ಕೊಳ್ಳಿ, ಇದನ್ನು ಕ್ಯಾನ್ಸಲ್ ಮಾಡಿ ಆಯಿತಾ. ಸೊ ನಾನು ನಿಮಗೆ ಇಲ್ಲೊಂದು ಕನ್ಕ್ಲೂಷನ್ ಹೇಳಕ್ಕೆ ಕೊಟ್ಟಿದ್ದೀನಿ. ಸೊ ಆಯಿತು, ಹಾಂ 9 ಇದೆ. ಸೊ ಎರಡರಲ್ಲೂ 9 ಇದೆ ಅಲ್ಲ, ಯಾವುದಕ್ಕೆ ಕೊಡ್ಬೋದು ನಾವು ಯಾವುದನ್ನು ಪೇರೆಂಟ್ ಚೈನ್ ಆಗಿ ನಾವು ತಗೊಳ್ಬೋದು ಅಂತ ಹೇಳಿದ್ರೆ, ಯಾವುದಕ್ಕೆ ಜಾಸ್ತಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರುತ್ತೆ ಅದನ್ನು ಪೇರೆಂಟ್ ಚೈನ್ ಆಗಿ ತಗೋಬೇಕು. ಅರ್ಥ ಆಗ್ತಿದೆಯಾ. ಸೊ ಇಲ್ಲಿ ಬಂದಾಗ ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್, 2 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಇಲ್ಲಿ, ಹೌದಾ. ಸೊ ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಸೊ ಒಂದು ಸೆಕೆಂಡ್. ಸೊ ಇಲ್ಲಿ 2 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಓಕೆ, ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಟೋಟಲ್ ಎಷ್ಟು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಯಿತು, 3 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಇಲ್ಲಿ ಎಷ್ಟಾಗಿದೆ, ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್, ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್. ಓಕೆನಾ, ಇದಿಲ್ಲ 2 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಓಕೆ, ಯಾವುದಕ್ಕೆ ಮೋರ್ ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರುತ್ತೆ ಆ ಚೈನ್ನ ನಾವು ಕನ್ಸಿಡರ್ ಮಾಡ್ತೀವಿ ಆಯಿತಾ. ಸೊ ಈ ಥರ ನಂಬರಿಂಗ್ ಮಾಡಿದ್ರೆ ಇಟ್ಸ್ ರಾಂಗ್. ಓಕೆ, ಒಂದು ಕನ್ಕ್ಲೂಷನ್ ಇಲ್ಲಿ ಸಿಕ್ತು. ಏನು ಮಾಡಬೇಕು, ಯಾವುದಕ್ಕೆ ಜಾಸ್ತಿ ಸಬ್ಸ್ಟಿಟ್ಯೂಯೆಂಟ್ ಇರುತ್ತೋ ಅದಕ್ಕೆ ನಾವು ಪೇರೆಂಟ್ ಚೈನನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಬಂದು ಯಾವುದಕ್ಕೆ ಕಡಿಮೆ ನಂಬರಿಂಗ್ ಸಿಗುತ್ತೋ ಅದನ್ನು ಮಾಡಬೇಕಾಗುತ್ತೆ ನಾವು. ಆಯಿತು, ಒಂದು ಸತಿ ಬರೆಯೋಣ. ಓಕೆ, ಸೊ ಇಲ್ಲೇನಾಗಿದೆ, ಇದೇ ಥರ ಬರೆಯೋಣ. 1 2 9 ಅಂತ ಬರೆದ್ರೆ ಏನು ಬರೀತೀರಾ, ನಾನ್. ಯಾವುದು ಒಂದು ಸ್ಯಾಚುರೇಷನ್ ಇಲ್ಲ, ನಾನ್ ಏನು. ಓಕೆ, ಸೊ 7 ಹತ್ರ 7,7 ಡೈ ಮಿಥೈಲ್. ಓಕೆ, ಸೊ ಈ ಥರ ಬರೆಯೋದು ಬೇಡ, ನಾವು ಒಂದು ಕೆಲಸ ಮಾಡೋಣ. ಓಕೆ, ಪೇರೆಂಟ್ ಚೈನ್ ಆಯಿತು. ವಿ ಆರ್ ಗೋಯಿಂಗ್ ಟು ಪುಟ್ ಆನ್ ಲೈನ್. ಸೊ ಆಫ್ಟರ್ ದಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ರೈಟ್ ದಿ ಸಬ್ಸ್ಟಿಟ್ಯೂಯೆಂಟ್ 7,7 ಡೈ ಮಿಥೈಲ್. ಓಕೆ, ಅದಾದಮೇಲೆ ಇನ್ನೊಂದು ಏನಿದೆ ಇಲ್ಲಿ, ಇದಕ್ಕೆ ಮತ್ತೆ ಇನ್ನೊಂದು ನಂಬರ್ ಕೊಡೋಣ. 1 2 3. ಓಕೆ, 1 2 3 4. ಇದು ಈ ಥರ ಕೊಡ್ಬೋದು ನಾವು, 1 2 3 4. ಓಕೆ, 1 2 3 4 ಈ ನಂಬರಿಂಗ್ ಕೊಟ್ಟರೆ ಚೆನ್ನಾಗಿ. ಸೊ ಇಲ್ಲಿ 2 ಮಿಥೈಲ್ ಇದೇನಿದೆ, 2 ಮಿಥೈಲ್ 4ಗೆ ಏನಂತ ಕರಿತೀವಿ, ಬ್ಯೂಟೇನ್. ಓಕೆ, ಓಕೆ, ಯಾವ ಪೊಸಿಷನಲ್ಲಿದೆ ಅದು, 6th ಪೊಸಿಷನಲ್ಲಿದೆ, 6. ಓಕೆನಾ. ಸೊ ಈಗ 6 2 ಮಿಥೈಲ್ ಬ್ಯೂಟೈಲ್ 7,7 ಡೈ ಮಿಥೈಲ್ ನಾನ್ ಏನ್ ಅಂತ ಇದಕ್ಕೆ ನೇಮಿಂಗ್ ನಾವು ಕೊಡ್ಬೋದು ಆಯಿತಾ. ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಇದಕ್ಕೆ. ಸೊ ಇಲ್ಲಿಂದ ಏನು ಮಾಡ್ತೀನಿ ನಾನು, ಕಲರ್ ಚೇಂಜ್ ಮಾಡೋಣ ಒಂದು ನಿಮಿಷ. ನಾನೇನು ಮಾಡ್ತೀನಿ, ಸೊ ಅದೇ ಸ್ಟ್ರಕ್ಚರ್ನ ಇನ್ನೊಂದು ಸತಿ ಬರಿತಾ ಇದ್ದೀನಿ ನಾನು.
ಓಕೆ 1 2 3 4 5 6 ಇಲ್ಲೇನು ಮಾಡ್ತಾಯಿದ್ದೀನಿ, 2 ಸಬ್ಸ್ಟಿಟ್ಯೂಯೆಂಟ್ ಆಗ್ತಾಯಿದ್ದೀನಿ, ಇಲ್ಲಿ ಇನ್ನೊಂದು ಬರ್ತದೆ. ಓಕೆ 9 ಆಯಿತು. ನಾನು ಈ ಕಡೆಯಿಂದ ನಂಬರಿಂಗ್ ಕೊಡ್ತೀನಿ 1 2 3 4 5 6 7 8 9. ಹಿಂಗೆ ಕೊಟ್ಟಾಗ ಏನಾಗುತ್ತೆ, ಸೇಮ್ 9 ನೋನೇನ್, ಹಾಂ ನೋನೇನ್ ಆದಮೇಲೆ ಒಂದು ಲೈನ್ ಹಾಕ್ತೀವಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಯೆಂಟ್ ಬರೀಬೇಕಾಗುತ್ತೆ. 3 ಡೈಮಿಥೈಲ್, ಆಯಿತಾ. ಇಲ್ಲಿ ಬರ್ಬೇಕು ಮತ್ತೆ ನೆಕ್ಸ್ಟು. ಇಲ್ಲಿ ಬಂದಾಗ 4 ಹತ್ರ ಯಾವ್ದು ಅಟ್ಯಾಚ್ ಆಗಿದೆ, 2 ಮಿಥೈಲ್. 4 ಹತ್ರ ಯಾವ್ದು ಅಟ್ಯಾಚ್ ಆಗಿದೆ, 2 ಮಿಥೈಲ್ ಬ್ಯೂಟೈಲ್. ಓಕೆನಾ. ಸೊ ನಿಮ್ಮ ಆಪ್ಷನಲ್ಲಿ ಇದು ಕೊಟ್ಟಿರ್ತಾರೆ, ಈ ಆಪ್ಷನ್ನು ಕೊಟ್ಟಿರ್ತಾರೆ. ಓಕೆನಾ. ನೀವೇನು ಮಾಡ್ತೀರಾಗ, ಯು ಆರ್ ಗೋಯಿಂಗ್ ಟು ಆ್ಯಡ್ ದಿ ನಂಬರ್ಸ್. ಓಕೆ 7 + 7 14, 14 + 6 is 20, 3 + 3 is 6, 6 + 4 is 10. ಯಾವುದಕ್ಕೆ ಕಡಿಮೆ ಬರುತ್ತೋ ಅದನ್ನು ಟಿಕ್ ಮಾಡ್ತೀರಾ. ಓಕೆ. ಸೊ ಇದು ಒಂದು ಶಾರ್ಟೆಸ್ಟ್ ಟ್ರಿಕ್, ಅರ್ಥ ಆಯ್ತಾ. ನಾವು ಸಬ್ಸ್ಟಿಟ್ಯೂಯೆಂಟ್ಗೆ ಕಡಿಮೆ ನಂಬರ್ ಕೊಡಬೇಕು. ಎಲ್ಲದನ್ನು ಆ್ಯಡ್ ಮಾಡಿದಾಗ ಯಾವುದಕ್ಕೆ ಕಡಿಮೆ ಬರುತ್ತೋ ಅದಕ್ಕೆ ನಾವು ಆ ಆಪ್ಷನನ್ನು ಟಿಕ್ ಮಾಡ್ತೀವಿ, ಆಯಿತಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ನಾನು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದೆ. ಈ ಫಂಕ್ಷನಲ್ ಗ್ರೂಪ್ನ ಯು ಹ್ಯಾವ್ ಟು ರಿಮೆಂಬರ್. ಫಸ್ಟು ನಾವು ಪ್ರಿಯಾರಿಟಿ ಕೊಡಬೇಕಾಗಿರೋದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಯಿತಾ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆದಮೇಲೆ ಎಸ್ಟರ್ ಪ್ರಿಯಾರಿಟಿ ಗ್ರೂಪ್ ಕೊಡಬೇಕು. ನೆಕ್ಸ್ಟು ಅಸೈಲ್ ಗ್ರೂಪ್ಗೆ ಪ್ರಿಯಾರಿಟಿ ಕೊಡಬೇಕು ನಾವು, CL. ನೆಕ್ಸ್ಟ್ ಬಂದುಬಿಟ್ಟು ಅಮೈಡ್ ಗ್ರೂಪ್ಗೆ ಪ್ರಿಯಾರಿಟಿ ಕೊಡಬೇಕು, ಅಮೈಡ್ NH2. ಓಕೆ. ಆಮೇಲೆ C∧N, ಓಕೆ. ಆಮೇಲೆ C∧OH. ಆಮೇಲೆ ಯಾವುದು ಕೊಡ್ತೀವಿ, ಕೀಟೋನ್. ಓಕೆ. ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆಲ್ಕೋಹಾಲ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ, ಆಮೇಲೆ SH ಕೊಡ್ತೀವಿ, ಆಮೇಲೆ NH ಕೊಡ್ತೀವಿ, ಆಮೇಲೆ ಡಬಲ್ ಬಾಂಡ್, ಆಮೇಲೆ ಟ್ರಿಪಲ್ ಬಾಂಡ್, ಆಮೇಲೆ ಸಿಂಗಲ್ ಬಾಂಡ್, ಆಮೇಲೆ ಈ ಥರದ್ದು ಕೊಡ್ತೀವಿ, ಆಮೇಲೆ ಹ್ಯಾಲೋಜನ್, ಆಮೇಲೆ NO2. ಓಕೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಟೇಬಲ್ ನಿಮಗೆ. ಸೊ ಈ ಟೇಬಲ್ನ ನೀವು ಜ್ಞಾಪಕ ಇಟ್ಕೊಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ವೆರಿ ಈಸಿ. ಓಕೆ. ಸೊ ಈ ಟೇಬಲ್ನ ಮಾತ್ರ ನೀವು ಯಾವತ್ತೂ ಮರೆಯೋಂಗಿಲ್ಲ, ಓಕೆನಾ. ಸೊ ಈ ಟೇಬಲ್ ನೆನ್ಪಿಟ್ಕೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್ ಒನ್ ಆರ್ ಟು ಎಕ್ಸಾಂಪಲ್ಸ್. ಎರಡು ಮೂರು ಎಕ್ಸಾಂಪಲ್ಸ್ನ ನೀವು ಸಾಲ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಗೋಯಿಂಗ್ ಟು ಗೆಟ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಓಕೆ. ಸೊ ನೆಕ್ಸ್ಟು ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ಎಕ್ಸಾಂಪಲ್ ತೊಗೊಳ್ಳೋಣ. ಆಯಿತು. ಒಂದು ಅನ್ಸ್ಯಾಚುರೇಷನ್ ಇಲ್ಲಿದೆ. ಸೊ ಫರ್ಗೆಟ್ ಅಬೌಟ್ ಅನ್ಸ್ಯಾಚುರೇಷನ್. ಈ ಥರ ಆಯಿತು. C∧OH, ಒಂದು ಕೀಟೋನ್ ಇಲ್ಲಿ, ಆಯಿತಾ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡಬೇಕು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನಮ್ಮ ಪೇರೆಂಟ್ ಚೈನ್ನ ಫಸ್ಟು ನೋಡಬೇಕಾಗುತ್ತೆ. 1 2 3 4 5 6. ಓಕೆ. ಎಗ್ಸ್. ಓಕೆ. ಸೊ ಈಗ ನಾವು ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡಬೇಕು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೊಡಬೇಕಾಗುತ್ತೆ. 1 2 3 4 5. 5 ಹತ್ರ ಏನು ಬಂದಿದೆ, 5 ಹತ್ರ ಕೀಟೋನ್ ಬಂದಿದೆ. ಸೊ ಈ 1 ಹತ್ರ ಏನು ಬಂದಿದೆ, 1 ಓಯಿಕ್ ಆ್ಯಸಿಡ್. ಅರ್ಥ ಆಗ್ತಿದೆಯಾ. ಈ 1 ಹತ್ರ ಏನು ಬಂದಿದೆ, ಓಯಿಕ್ ಆ್ಯಸಿಡ್. ಸೊ ಇದನ್ನು ಈ ಥರ ಆದರೂ ಬರೀಬೋದು, ಹೆಕ್ಸಾನೋಯಿಕ್ ಆ್ಯಸಿಡ್. ಹೆಕ್ಸೇನ್ 1 ಓಯಿಕ್ ಆ್ಯಸಿಡ್ ಅಂತ ಆದರೂ ಬರೀಬೋದು, ಹೆಕ್ಸಾನೋಯಿಕ್ ಆ್ಯಸಿಡ್ ಅಂತ ಆದ್ರೂ ಯು ಕ್ಯಾನ್ ರೈಟ್. ಸೊ ಇಲ್ಲಿ ನಾವು ಇಲ್ಲಿ ಏನಾಗಿದೆ, 5th ಪೊಸಿಷನಲ್ಲಿ ಏನಿದೆ, ಒಂದು ಕೀಟೋ ಗ್ರೂಪ್ಗೆ ಏನು ಕೊಡ್ತೀವಿ ನಾವು, ಪ್ರಿಫಿಕ್ಸು ಆಕ್ಸೋ, 5 ಆಕ್ಸೋ ಹೆಕ್ಸಾನೋಯಿಕ್ ಆ್ಯಸಿಡ್. ಸೊ ಈ ಥರ ವಿ ಆರ್ ಗೋಯಿಂಗ್ ಟು ನಂಬರ್. ಓಕೆ. ಸೊ ನೆಕ್ಸ್ಟ್ ಕಮ್ಸ್ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಲೈಕ್ ದಿಸ್. ಓಕೆ. ಸೊ ಈ ಥರ ಇದ್ದರೆ ಏನು ಬರೀತೀರಾ ನೀವು, ಸೈಕ್ಲೋಪೆಂಟೇನ್ ರಿಂಗ್. ಆಯಿತು. CY ಸೈಕ್ಲೋಪೆಂಟೀನ್ ಅಂತ ಕರೀಬೋದು, ಓಕೆನಾ. ಸೊ ಇಲ್ಲಿ ನಾನು ಈ ಕಡೆಯಿಂದ ನಂಬರಿಂಗ್ ಕೊಡ್ತೀನಿ, 1 2 3. ಓಕೆನಾ. ಇನ್ನೊಂದು ನಂಬರಿಂಗ್ ಏನು ಕೊಡ್ಬೋದು, ನಾನು ಈ ಕಡೆಯಿಂದ ಕೊಡ್ಬೋದು, 1 2 3 4. ಓಕೆ. ಸಾರಿ 1 2 3 4 5. ಓಕೆ. ಈಗೇನು ಬಂದಿದೆ,
4 ಮತ್ತು 5 ಮಧ್ಯೆ ಒಂದು ಡಬಲ್ ಬಾಂಡ್ ಬಂದಿದೆ. ಫಸ್ಟ್ ಕೇಸಲ್ಲಿ ಏನಾಗಿತ್ತು, 2 ಮತ್ತು 3 ಮಧ್ಯೆ ಒಂದು ಡಬಲ್ ಬಾಂಡ್ ಬಂತು. ಎಷ್ಟನ್ನು ಈಗ ನಾವೇನು ಬರೀಬೇಕು, ಇಲ್ಲಿಂದ ನೇಮಿಂಗ್ ಕೊಡಬೇಕಾಗುತ್ತೆ. ಎಲ್ಲಿಂದ ನೇಮಿಂಗ್ ಕೊಡಬೇಕು, ಇಲ್ಲಿಂದ ನೇಮಿಂಗ್ ಕೊಡಬೇಕಾಗುತ್ತೆ. ವೈ ಬಿಕಾಸ್ ನಮಗೇನು ಹೇಳ್ತದೆ, ಡಬಲ್ ಬಾಂಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಆಮೇಲೆ ನಾವು NO2ಗೆ ಪ್ರಿಫರೆನ್ಸ್ ಕೊಡಬೇಕಲ್ವಾ. 1 2 3 ಇಲ್ಲೇನು ಬರೀತೀರಾ, 3 ನೈಟ್ರೋ ಸೈಕ್ಲೋಪೆಂಟೀನ್. ಅರ್ಥ ಆಗ್ತಿದೆಯಾ, 3 ನೈಟ್ರೋ ಸೈಕ್ಲೋಪೆಂಟೀನ್. ಸೊ ಈ ಥರ ನೀವು ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ನ ಇದು ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಯು ಥಿಂಕ್ ಆಫ್ ಲೈಕ್ ದಿಸ್, ಡಬಲ್ ಬಾಂಡ್ O Br. ಇದಕ್ಕೆ ಯಾವ ಥರ ನೀವು ಕೊಡ್ತೀರಾ, ಫಸ್ಟ್ ವಿ ಆರ್ ಗೋಯಿಂಗ್ ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1 2 3 4 5. ಓಕೆ, ಅವರಲ್ಲಿ ಈ ಕಡೆ ಆದರೂ ಆಗ್ಬೋದು, ಈ ಕಡೆ ಆಗ್ಬೋದು. ಲಾಂಗೆಸ್ಟ್ ಚೈನ್ ಇದೆ ಪಾಸಿಬಿಲಿಟಿ ಇರೋದು, ಇದನ್ನು ನೇಮಿಂಗ್ ಮಾಡಿದ್ದೀವಿ. 5 ಅಂದರೆ ಪೆಂಟ್. ಓಕೆ, ಸೊ ನಾವು ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಯಾವುದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಒಂದು ನಮ್ಮ ಹತ್ರ ಏನಿದೆ ಕೀಟೋನ್ ಇದೆ, ಇನ್ನೊಂದು ನಮ್ಮ ಹತ್ರ ಏನಿದೆ ಹ್ಯಾಲೋಜನ್ ಇದೆ. ಸೊ ನಾವು ಕೀಟೋನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕಲ್ವಾ. ಸೊ ಕೀಟೋನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ಹೇಳಿದ್ರೆ ನಾವು ನಿಮಿಷ ನಾವು ಇದಕ್ಕೆ ಫಸ್ಟ್ ಪ್ರಿಯಾರಿಟಿ 1 2 2 ಓಕೆ 3 4 ಅರ್ಥ ಆಯ್ತಾ 5. ಸೊ ಈ ಥರ ಪ್ರಿಯಾರಿಟಿ ಕೊಡಬೇಕಾ, ಇಲ್ಲ 1 ಓಕೆ 1 2 3 4 5. ಪೆಂಟ್ 4 ಬ್ರೋಮೋ ಪೆಂಟ್ 2 1. ಓಕೆ 4 ಬ್ರೋಮೋ ಪೆಂಟ್ 2 1 ಆರ್ ಎಲ್ಸ್ ಈ ಥರನೂ ಇದೆ ನಿಮ್ಮದು ಡಬಲ್ ಬಾಂಡ್ O Br 1 2 3 4 5. ಓಕೆ, ಇಲ್ಲೇನಾಯಿತು 2 ಬ್ರೋಮೋ ಪೆಂಟ್ 4 1. ಕೀಟೋನ್ಗೆ ಏನಂತ ನಾವು ಇದು ಕೊಡ್ತಿದ್ದೀವಿ. ಓಕೆ, ಸೊ ಈಗ ದಿಸ್ ಇಸ್ ರಾಂಗ್ ಬಿಕಾಸ್ ನಾವು ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡಬೇಕು, ಕೀಟೋನ್ಗೆ ಕೊಡಬೇಕು, ಅದು ಇಲ್ಲಿ ಬಂದಿದೆ. ಆಯಿತಾ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಈ ಥರ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಆಯಿತಾ. ಸೊ ನಾನೀಗ 1 2 3 ಇದು ಸೈಕ್ಲೋಹೆಕ್ಸೇನ್ 6 ರಿಂಗ್ ಇದೆ, 6 ಕಾರ್ಬನ್ ಇದೆ. 1 2 3 4 5 6 ಹೆಕ್ಸೇನ್, ಸೈಕ್ಲೋಹೆಕ್ಸೇನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸಬ್ಸ್ಟಿಟ್ಯೂಯೆಂಟ್ನ ಬರೀಬೇಕಾಗುತ್ತೆ. 1 1 ಡೈಮಿಥೈಲ್ 3 ಇಥೈಲ್. ಓಕೆ, ಇದನ್ನು ನಾವು ಫಸ್ಟ್ ಬರೀಬೇಕಾಗುತ್ತೆ. 3 ಇಥೈಲ್ 1 1 ಡೈಮಿಥೈಲ್ ಸೈಕ್ಲೋಹೆಕ್ಸೇನ್ ಅಂತ ಬರೀಬೇಕಾಗುತ್ತೆ. ಫಸ್ಟ್ ಇದನ್ನು ಬರೀಬೇಕು, ಅದಾದಮೇಲೆ ಇದನ್ನು ಬರೀಬೇಕು, ಅದಾದಮೇಲೆ ಸೈಕ್ಲೋಹೆಕ್ಸೇನ್ ಅಂತ ಬರೀಬೇಕು. ಇನ್ನೊಂದು ಥರ ಏನು ಬರೀಬೋದು, ಇನ್ನೊಂದು ಥರ ನಾವು ನಂಬರಿಂಗ್ ಮಾಡೋದಾದರೆ ಈ ಕಡೆಯಿಂದ ಮಾಡೋಣ. ಓಕೆ, ಇದಕ್ಕೆ 1 ನಂಬರ್ ಅಂತ ಕೊಡೋಣ. ಓಕೆ 1 2 3 ಆಯಿತಾ. ಸೊ 1 ನಂಬರ್ ಕೊಟ್ಟರೆ ಏನಾಯಿತು, 1 ಇಥೈಲ್ 3 3 ಡೈಮಿಥೈಲ್ ಸೈಕ್ಲೋಹೆಕ್ಸೇನ್. ಓಕೆ, ನಾನು ಆಗಲೇ ಏನು ಹೇಳಿದೆ, ಎಲ್ಲದನ್ನ ಆ್ಯಡ್ ಮಾಡಿ ಅಂತ. 1 + 1 2 2 + 3 is 5 3 + 3 6 6 + 1 7. ಸೊ ಯಾವುದು ಚಿಕ್ಕದು, ಇದು ಚಿಕ್ಕದಲ್ವಾ. ಸೊ ಹಾಗಾಗಿ ದಿಸ್ ವೇ ಆಫ್ ನೇಮಿಂಗ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ರೈಟ್. ಸೊ ಹಾಗಾಗಿ ನೀವು ಈ ಥರ ಬೇಸಿಕ್ ಸಿಂಪಲ್ ರೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ಏನದು ಸಾಲ್ವ್ ಮಾಡ್ಬೋದು. ಸೊ ಇದೇ ಥರ ತುಂಬ ಎಕ್ಸಾಂಪಲ್ಸ್ನ PDF ನನ್ನ ಹತ್ರ ಇದೆ. ಸೊ PDF ಬೇಕಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಇಮೇಲ್ ಐ ಡಿಗೆ ನಾನು PDF ಶೇರ್ ಮಾಡ್ತೀನಿ. ಸೊ ಇದೇ ಥರ ನಿಮ್ಮ KCD, JEE ಮೇನ್ಸ್, JEE ಅಡ್ವಾನ್ಸ್ ತುಂಬ ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಇದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಅದನ್ನು ಈಸಿಯಾಗಿ ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.